ಆಪ್ತರ ಬಳಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ದಾರೆ. ಬಹಳ ಚೆನ್ನಾಗಿದೆ. ಕೆಲವೊಂದು ಟೈಮಲ್ಲಿ ಅವರು ಹೇಳುವಂಥ ಮಾತುಗಳು ಅರ್ಥಗರ್ಭಿತವಾಗಿರುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ಏನು ಹೇಳಬೇಕಾಗಿದೆಯೋ, ಅವರ ಮೆಸೇಜ್ಗಳು ಏನಿದೆಯೋ ಅವುಗಳನ್ನೆಲ್ಲ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಈಗ ಅದೇ ರೀತಿಯಾಗಿ ಅವರ ಆಪ್ತರ ಬಳಿ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ ಕುರ್ಚಿ ಕದನದ ವಿಚಾರದಲ್ಲಿ. ಏನದು? ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕುತೂಹಲ. ಆಪ್ತರ ಬಳಿ ಡಿ ಕೆ ಶಿವಕುಮಾರ್ ಹೇಳಿದ ತಿಂಗಳ ತಾಳ್ಮೆಯ ಸ್ಟೋರಿ ಇದು. ತೆಂಗಿನ ಮರ ಹತ್ತಿ ತುದಿಯಲ್ಲಿ ಇದ್ದೀನಿ. ಎಳನೀರು ಕುಡಿಯುವ ಕಾಲ ಹತ್ತಿರ ಇದೆ. ಬಹಳ ಚೆನ್ನಾಗಿದೆ. ಮರದಿಂದ ಕೆಳಗೆ ಬೀಳುವುದು ಬೇಡ, ಪ್ಲೀಸ್ ಜಸ್ಟ್ 30 ದಿನ ವೇಟ್ ಅಷ್ಟೇ ಅಂತ ಹೇಳಿದ್ದಾರೆ. ಕೆಣಕಿದ್ರೂ ಕೂಡ ನಾನು ಕೆರಳಲ್ಲ, ನನ್ನ ಸಹೋದರನೂ ಕೆರಳಲ್ಲ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕುತೂಹಲ ಈಗ ಜೋರಾಗ್ತಾ ಇದೆ. ಆಪ್ತರ ಬಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥ ಮಾತಿದು. ತೆಂಗಿನ ಮರ ಏರಿದಾರಂತೆ, ಎಳೆನೀರು ಕುಡಿಯೋದು ಬಾಕಿ ಇದೆ ಅಂತೆ. ಈ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಳೋದು ಬೇಡ, ಜಸ್ಟ್ 30 ದಿನ ಕಾಯಿರಿ ಅನ್ನುವಂಥದ್ದನ್ನು ಈಗ ಹೇಳಿದ್ದಾರೆ. ತೆಂಗಿನ ಮರ ಏರಿದ್ದು ಬಹಳ ಕಷ್ಟಕರ. ಏರಿದ ನಂತರ ಎಳ್ನೀರು ಕುಡಿಬೇಕಾದ್ರೆ ಅದನ್ನು ಕೊಚ್ಚಬೇಕು. ಕೊಚ್ಚೋದು ಇನ್ನೊಂದಿಷ್ಟು ಕಷ್ಟ. ಕೊಚ್ಚಿದ ನಂತರ ಕುಡಿಬೇಕು. ಕುಡಿದ ನಂತರ ಬಾಕಿ ಉಳಿದಂಥ ತೆಂಗಿನಕಾಯಿ ಒಳಗಡೆಗೆ ಕೊಬ್ಬರಿ ಇದ್ದರೆ ಚೆನ್ನಾಗಿರುತ್ತೆ. ಅದು ಇಲ್ಲ ಅಂತಂದರೆ ಕೆಳಗಡೆಗೆ ಬಿಸಾಕಿದರೆ ಯಾರು ನಿಂತಿರ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದು ಯಾರ ಮೇಲೆ ಬಿಸಾಕ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಅವರು ಎಳ್ನೀರು ವಿಚಾರದಲ್ಲಿ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಕಾದು ನೋಡುವ ತಂತ್ರದಲ್ಲಿ ಸೈಲೆಂಟ್ ಸಮರವನ್ನು ಶುರು ಮಾಡಿದ್ದಾರೆ. ದೆಹಲಿಯ ಹೈಕಮಾಂಡ್ ದೇವಸ್ಥಾನದಲ್ಲಿ ನಮಗೆ ವರ ಸಿಗಲಿದೆ. ಈಗ ಏನಾದರೂ ಕೂಡ ಆಗಿ ನಾವೇ ಸಮಸ್ಯೆಯನ್ನು ಮಾಡಿಕೊಂಡ್ರೆ ನಮಗೆ ಡೇಂಜರ್. ಇಷ್ಟು ದಿನ ನಾನೇ ಎಲ್ಲ ನುಂಗ್ಕೊಂಡು ಮುಂದೆ ಸಾಗಿ ಬಂದಿದ್ದೇನೆ. ಸಮಯ ಹತ್ತಿರ ಬಂದಾಗಿದೆ. ಜನವರಿ 8ರ ತನಕ ಕಾಯೋಣ. ಪಕ್ಷದ ವೇದಿಕೆಯಲ್ಲೂ ಕೂಡ ಮಾತನಾಡಬೇಡಿ, ಹೊರಗೂ ಮಾತನಾಡಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರಿಗೆ ಹೇಳಿದ್ದಾರಂತೆ. 30 ದಿನದ ಬಳಿಕ ಡಿ ಕೆ ಶಿಗೆ ಹೈಕಮಾಂಡ್ನಿಂದ ವರವೋ ಶಾಪವೋ. ಎಳ್ನೀರು ಕೊಡ್ತಾರಾ ಅಥವಾ ಕೊಡಲ್ವಾ? ಕೊಬ್ಬರಿ ಅಷ್ಟೇ ಕೊಟ್ಟು ಸುಮ್ಮನೆ ಇರ್ತಾರ? ಎಳ್ನೀರಿಗೆ ಯಾರು ಕುಡಿಸ್ಬಿಡ್ತಾರ? ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಅವರ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಸಲಹೆ, ಸೂಚನೆ ಮತ್ತು ಎಚ್ಚರಿಕೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಈಗ ಮಾತನಾಡ್ಬಿಡ್ರಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಹಂತಕ್ಕೆ ತಂದಿದ್ದೀನಿ, ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಎಡವಟ್ಟು ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿದಾರಂತೆ ಅವರ ಆಪ್ತರಿಗೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಭಾಳ ಚೆನ್ನಾಗಿದೆ. ಅವರು ಒಂದೊಂದು ಸಲ ಮಾತನಾಡುವಂಥ ಮಾತುಗಳು ತುಂಬ ಚೆನ್ನಾಗಿರುತ್ತೆ. ಎಳ್ನೀರು ಕುಡಿತಾರೋ ಅಥವಾ ಒಳಗಡೆ ಇರೋ ಕೊಬ್ಬರಿ ಗಂಜಿಯಿಂದ ಮಾತ್ರ ಕೊಡ್ತಾರೋ ಏನೋ ಗೊತ್ತಿಲ್ಲ. ಹೈಕಮಾಂಡ್ ಏನು ಕೊಡ್ಬೋದು ಅಂತ ಅನಿಸುತ್ತೆ? ಗಂಜಿನ, ಎಳ್ನೀರಾ? ಅರುಣ್, ಇಷ್ಟು ದಿನಗಳ ಕಾಲ 45 ದಿನ ಕದನ ವಿರಾಮ ಅಂತ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನೊಳಗಡೆ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತರಿಗೆ ಕೊಟ್ಟಿರ್ತಕ್ಕಂಥ ಡೆಡ್ಲೈನ್ 30 ದಿನಗಳು. ಅಂದರೆ ಪ್ರಮುಖವಾಗಿ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಯತೀಂದ್ರ ಹೇಳಿಕೆ ಹಿನ್ನೆಲೆಯಲ್ಲಿ ಸುಮ್ಮನೆ ನಾವೇ ರಬ್ ಮಾಡ್ಕೊಳ್ಳೋದು ಬೇಡ. ಯತೀಂದ್ರ ಎಷ್ಟು ಮಾತನಾಡ್ತಾರೋ ಮಾತಾಡಲಿ, ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಹಾಗಾಗಿ ನೀವು ಅವ್ರು ಮಾತಾಡ್ತಾರೆ ಅಂತ ರಿಯಾಕ್ಟ್ ಮಾಡೋದಕ್ಕೆ ಹೋಗಿ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸೋದು ಬೇಡ ಅಂತ ಅವರ ಆಪ್ತರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಿವಿ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಒಂದು ಹಿಂಟನ್ನು ಮತ್ತು ಸುಳಿವನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಜನವರಿ 8ರ ನಂತರ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ, ನಮ್ಮ ದೇವಸ್ಥಾನ ಹೈಕಮಾಂಡ್ ಅಲ್ಲಿ ನನಗೆ ವರ ಸಿಗುತ್ತೆ. ಹಾಗಾಗಿ ನಾನು ಕೂಡ ಮತ್ತು ನನ್ನ ಬ್ರದರ್ ಕೂಡ, ಇಬ್ಬರು ಡಿ ಕೆ ಸುರೇಶ್ ಕೂಡ, ಇಬ್ಬರು ಕೂಡ ಯಾವುದೇ ರೀತಿಯ ಈ ಒಂದು ಬೇರೆ ಬೇರೆ ಮಾತುಗಳಿಗೆ ಕೆರಳೋದಿಲ್ಲ. ಅಲ್ಲಿ ತನಕ ನಾವು ಮೌನವಾಗೇ ಇರ್ತೇವೆ, ಸೈಲೆಂಟ್ ಆಗಿರ್ತೇವೆ ಅನ್ನೋ ಮಾತುಗಳನ್ನು ಆಪ್ತರಿಗೆ ಹೇಳಿದ್ದಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ನಡೆಯಲ್ಲಿ ನಾವು ನೋಡ್ತಾ ಇರ್ಬೋದು. ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಒಂದು ಮಾತನ್ನು ಕೂಡ ಈ ಒಂದು ವಿಚಾರವಾಗಿ ಯಾರು ಕೂಡ ಬಾಯಿ ಬಿಡದಂತೆ ನೋಡಿಕೊಂಡಿದ್ದಾರೆ ಅವರ ಆಪ್ತರಿಗೆ. ಹಾಗಾಗಿ ಸಹಜವಾಗಿಯೇ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಪ್ರಸ್ತಾಪಿಸೋದಕ್ಕೆ ಕೆಲವು ಶಾಸಕರು ಮುಂದಾಗಿದ್ರು ಕೂಡ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಇದೇ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವಿಬ್ಬರು ಒಂದು ಅನ್ನೋ ಮೆಸೇಜನ್ನು ಆರಂಭದಿಂದಲೇ ಒಂದು ರೀತಿಯಲ್ಲಿ ಪಾಸ್ ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಂದರೆ ಇಷ್ಟು ದಿನವೇ ನಾನು ತಾಳ್ಮೆಯಿಂದ ಇದ್ದೇನೆ, ಇನ್ನೂ ತಾಳ್ಮೆಯನ್ನು ಕಳೆದುಕೊಂಡ್ರೆ ಹೇಗೆ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಇರ್ಬೋದು. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಅವರು ಕ್ಲಾರಿಟಿ ಇರ್ಬೋದು, ಮುಖ್ಯಮಂತ್ರಿಗಳ ಕ್ಲಾರಿಟಿ ಇರ್ಬೋದು, ಆದರೆ ಸಚಿವರು ಶಾಸಕರುಗಳಿಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ, ಮತ್ತು ಕಾರ್ಯಕರ್ತರಿಗೂ ಕೂಡ ಕ್ಲಾರಿಟಿ ಇಲ್ಲ.
ಹಾಗಾಗಿ ಆ ಒಂದು 30 ದಿನಗಳ ತಾಳ್ಮೆಯ ಒಂದು ಆಟ ಏನಿದೆ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಎಲ್ಲ ಒಂದು ಕಡೆ ಇಷ್ಟು ದಿನಗಳ ಕಾಲ ನಾನು ಶ್ರಮ ಪಟ್ಟಿದ್ದೇನೆ, ಈಗ ಫಲ ಸಿಗುವಂಥ ಕಾಲ, ಹಾಗಾಗಿ ಅದನ್ನು ಉಣ್ಣುವಂಥ ಕಾಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ಯಾರೂ ಕೂಡ ರಬ್ಬು ಮಾಡಬೇಡಿ, ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ವರ ಆಗುತ್ತೆ ಅಥವಾ ಶಾಪ ಆಗುತ್ತೆ ಕಾದು ನೋಡ್ಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಈ ವಿಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ವರ ಶಾಪ ಇವ್ಯಾವುದೂ ಇಲ್ಲ. ಶಾಪ ಸಿಕ್ಕರೂ ಕೂಡ ಅದನ್ನು ವರವಾಗಿ ಕನ್ವರ್ಟ್ ಮಾಡ್ಕೊಂಡು ಬರುವಂತಹ ತಾಕತ್ತು ಅವ್ರ ಹತ್ರ ಇದೆ ಅನ್ನುವಂಥದ್ದನ್ನು ಅವರ ಆಪ್ತರು ಹೇಳ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅದೇ ರೀತಿಯಾಗಿ ಪವರ್ ಇದೆ ಅಂತೇಳಿ. ಬಟ್ ಈಗ ಹೈಕಮಾಂಡ್ ವಿಚಾರದಲ್ಲಿ ಅವರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನೋದನ್ನು ನೋಡಬೇಕು. ಯಾಕೆ ಅಂತಂದರೆ ಈ ಎಲ್ಲ ಬೆಳವಣಿಗೆಗಳು ಒಂದು ರೀತಿಯಾಗಿ ಇರುಸು ಮುರುಸನ್ನು ಉಂಟು ಮಾಡಿಬಿಡುತ್ತೆ ಅವರಿಗೆ.